ಹಾ ಹೌದು, ಇದು ಒಂದು 4 ವರ್ಷದಿಂದ ಅನ್ಸುತ್ತೆ, ಇಲ್ಲ 4.5 ವರ್ಷ ಇರಬೇಕು ಅದು. ನಾವು ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಈ GPT ಅಂತ ಹೇಳಿ ಮತ್ತೆ PST ಎರಡು ಕೇಡರ್ ಇರೋದ್ರಿಂದ ಆಮ್, ಸ್ವಲ್ಪ ಎಲ್ಲ ಹೋಲ್ಡ್ ಆಗಿತ್ತು. ಎಲ್ಲ ಪ್ರಮೋಷನ್ಸ್ ಕೂಡ ಎಲ್ಲ ಮಟ್ಟದಲ್ಲೂ ಸುಮಾರು ಪ್ರಿನ್ಸಿಪಲ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ದೆಲ್ಲ ಅದು C&R ರೂಲ್ಸ್ ಅಲ್ಲಿ ಎಲ್ಲ ಪ್ರಿಸ್ಕ್ರೈಬ್ ಆಗಿರ್ತದೆ. ಸೊ ಈಗ ಒಂದು ರೇಷಿಯೋ ಮೇಲೆ ಇಬ್ರಿಗೂ ಅಷ್ಟೇ, ಆಮೇಲೆ ಕೋರ್ಟಿಗೂ ಕೂಡ ಹೋಗಿದ್ರು. ಸೊ ಕೋರ್ಟಿಗೆ ಹೋದಾಗ ಕೋರ್ಟ್ ಡೈರೆಕ್ಷನ್ಸ್ ತಗೊಂಡು ಅದನ್ನ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಮೋಷನ್ ಕೊಡಬೇಕಾಗುತ್ತೆ. ಪ್ಲಸ್ ಈ ಇವರಿಗೆ C&R ಚೇಂಜ್ ಮಾಡಿದ್ವಿ ನಾವೊಂದು ಮೇಜರ್ ಅದು. ಯಾಕಂದ್ರೆ ಒಂದು 2017ರಲ್ಲಿ ಒಂದು ಕಾನೂನು ಮಾಡಿದ್ರು. ಆ ಟೈಮಲ್ಲಿ ಈ ಬೋಧನೆ ಮಾಡ್ಬೇಕಾದ್ರೆ ನೀವು 5ನೇ ಕ್ಲಾಸ್ ವರೆಗೂ ಮಾತ್ರ ಮಾಡಬೇಕು ಅಂದು ಪಾಪ ಅವ್ರಿಗೂ ಒಂದು ಸ್ವಲ್ಪ ಮನ್ಸಿಗೆ ಒಂಥರ ನಮ್ಮನ್ನೇನೋ ಡಿಗ್ರೇಡ್ ಮಾಡಿದಾರ ಅನ್ನೋ ಭಾವನೆ ಇತ್ತು. ಅದನ್ನ ಕ್ಯಾಬಿನೆಟಿಗೆ ತಂದು ಬಹಳ ದೊಡ್ಡ ಡಿಸಿಷನ್ ಅದು, ಬಹಳ ದೊಡ್ಡ ಡಿಸಿಷನ್. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರಿಗೂ ಕೂಡ ಸಹಕಾರ ಆಗೋದು ಮತ್ತು ಬೋಧನೆಯನ್ನ ಮಾಡಿ ಅದನ್ನು ಪರಿಗಣಿಸಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ತಗೊಂಡು ಇದು ಮಾಡಿದ್ವಿ. ನಾನು ಹೇಳಿದ್ದೀನಿ ನನ್ನ ಇಲಾಖೆಯಲ್ಲಿ, ಮತ್ತೆ ಮೊನ್ನೆ ಬೆಳಗಾಮಲ್ಲೂ ಕೂಡ ಒಂದು ಈ RR ರಿನ್ಯೂವಲ್ ಮಾಡೋದಕ್ಕೆಲ್ಲ ಒಂದು ಕಮಿಟಿಯನ್ನ ಪುಟ್ಟಣ್ಣವರ ಅಧ್ಯಕ್ಷತೆಯಲ್ಲಿ ಮೇಲ್ಮನೆಯ ಸದಸ್ಯರನ್ನ ಇಟ್ಕೊಂಡು ಒಂದು ಕಮಿಟಿಯನ್ನ ಹೊರಟಿ ಸಾಹೇಬರು ಮಾಡಿಕೊಟ್ರು. ಅದಾದ್ಮೇಲೆ ಈ ತುಂಬಾ ಇದಾಗುತ್ತೆ, ಏನು ಹಳೆ ಪ್ಲಾನ್ ಕೊಡಿ, ಅವಾಗ ಕನ್ವರ್ಷನ್ ಆಗಿದೆಯಾ, 100 ವರ್ಷದಿಂದ ಶಾಲೆಗಳಿದಾವೆ, ಈಗ ಕನ್ವರ್ಷನ್ ಈಗ ಆಗಿದೆಯಾ ಅಂತ ಕೇಳ್ತಾರೆ, ಪ್ಲಾನ್ ಅಪ್ರೂವಲ್ ಕೇಳ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಯಾಕಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡಬೇಕು. ಅದನ್ನು ಹೋಗಿ ಬರೀ ನಮ್ದು ಈ ವಿಚಾರಗಳನ್ನ ತಗೊಳ್ಳೋದು ಮತ್ತೆ ಅವ್ರಿಗೆ ಇಲ್ಲೇ ಓಡಾಡೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿ, ನಂಬರ್ ಆಫ್ ಸ್ಕೂಲ್ಸ್ ತುಂಬಾ ಜಾಸ್ತಿ ಇದೆ, ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಸಿಂಪ್ಲಿಫೈ ಆಗ್ಬೇಕು ಎಲ್ಲ ಟೋಟಲ್, ಎಲ್ಲ ಎಂಟೈರ್ ಸ್ಟೇಟ್ ಅಲ್ಲಿ ಸಿಂಪ್ಲಿಫೈ ಆದಾಗ ಏನಾಗುತ್ತೆ, ನನಗೂ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಈಗ ಸುಮಾರಷ್ಟು ಸುಧಾರಣೆಯನ್ನ ನಮ್ಮ ಇದರೊಳಗೆ ನಾವು ತಂದು ಒಂದು ಹಂತಕ್ಕೆ ತಂದು ಕೊಟ್ಟಿದ್ದೀವಿ. ಮತ್ತೆ ಅವರಿಗೆ ಸರಿ ಆಗ್ಲಿ ಅಂತ ಹೇಳಿ. ಆಮೇಲೆ ಟೀಚರ್ಸ್ಗೂ ಏನಾಗ್ತದೆ, ಅವ್ರು ರಿಟೈರ್ಡ್ ಆದ್ಮೇಲೆ ಪಾಪ ಮೇಸ್ಟ್ರು ಅಂತ ಹೇಳಿ ಆಗ್ಬಿಡುತ್ತಾರೆ. ಅವ್ರಿಗೆ ಏನೋ ಒಂದು ಹುದ್ದೆಯಲ್ಲಿ ಒಂದು ಪ್ರಮೋಷನ್ ಇದೆ ಅಂತ ಹೇಳಿದ್ರೆ ಅವ್ರಿಗೊಂದು ಗೌರವ, ಅದು ಬಿಟ್ರೆ ಪಾಪ ಅವ್ರು ಇನ್ನೇನು ಕೇಳೋದಿಲ್ಲ ಮೇಸ್ಟ್ರಿಗೆ. ಅವ್ರ ಜೀವನದಲ್ಲಿ ಅಕ್ಷರ ಒಂಥರ ದಾಸೋಹ ತರ ಮಾಡಿ ಅವ್ರಿಗೆ ಬೇರೆ ಇಲಾಖೆಗೆ ಬೇರೆ ಟ್ರಾನ್ಸ್ಫರ್ ಆಗೋದಕ್ಕೆ ಅದಕ್ಕೆಲ್ಲ ಬರೋದಿಲ್ಲ. ಅವ್ರ ಜೀವನ ಇಡೀ ಶಿಕ್ಷಕರಾಗೆ ಉಳಿತಾರೆ. ರಿಟೈರ್ಮೆಂಟ್ ಆದ್ರೂ ಕೂಡ ಶಿಕ್ಷಕರಾಗೇ ಇರ್ತಾರೆ. ಕೆಲವರಿಗೆ ಸಹಾಯ ಮಾಡೋರು ಸಾಕಷ್ಟು ಜನರು ಇರ್ತಾರೆ. ಅವ್ರಿಗೆ ಸಹಾಯ ಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಮಾಡಿದೀವಿ. ಅದು ಒಳ್ಳೆ ಒಂದು ತೀರ್ಮಾನ. ಮತ್ತೆ ಎಲ್ಲಾ ಲೆವೆಲ್ ಅಲ್ಲೂ ಮುಗ್ಸಕ್ ಹೇಳಿದೀನಿ ಆ ಇಲಾಖೆಯವರಿಗೆ. ಸೊ ಮುಂದಿನ ಶೈಕ್ಷಣಿಕ ವರ್ಷ ಶುರು ಆಗಷ್ಟಿಗೆನೆ ನಮ್ದು ರಿಕ್ರೂಟ್ಮೆಂಟ್ ಒಂದ್ ಕಡೆಗೆ ನಡಿಬೇಕು, ಪ್ರಮೋಷನ್ ಒಂದ್ ಕಡೆಗೆ ನಡಿಬೇಕು, ಅವ್ರಿಗೆ ಏನೇನು ಹುದ್ದೆಗಳನ್ನ ಕೊಡಬೇಕು ಅದು ಆಗ್ಬೇಕು. ಇನ್ನೇನಾದ್ರು ಗೊಂದಲ ಇದ್ರೂ ಸರಿ ಆಗ್ಬೇಕು. ನೆಕ್ಸ್ಟ್ ಟೈಮ್ ಇಂದ ಇವನ್ ಈಗ ಫೇಶಿಯಲ್ ಅಟೆಂಡೆನ್ಸ್ ಕೂಡ ಟೀಚರ್ಸ್ ಮಾಡಿದೀವಿ. ಈಗ ಅದು ಬರೀ ಟೀಚರ್ಸ್ ಅಂತ ಹೇಳಿದ್ರೆ ಟೀಚರ್ಸ್ ಬರಲ್ಲ, ಎಲ್ಲಾ ಸರ್ಕಾರಿ ನೌಕರರಿಗೆ ಅಂತ ಹೇಳಿ ಅದೊಂದು ಕಾನೂನೇ ಮಾಡ್ಬಿಟ್ಟಿದ್ದಾರೆ, ನಮ್ಮ ಸರ್ಕಾರದಿಂದನೇ ಬಂದಿದೆ. ಅದ್ರ ಜೊತೆಗೆ ಟೀಚರ್ಸ್ಗೂ ಈಗ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಯ್ತು. ತುಂಬಾ ನಂಬರ್ಸ್ ಜಾಸ್ತಿ ಇರೋದು ಕ್ಯಾಬಿನೆಟ್ ಅಲ್ಲೇ ತಗೊಂಡು ಅದನ್ನ ಕ್ಯಾಬಿನೆಟ್ ಅಲ್ಲೂ ಕೂಡ ಪಾಸ್ ಮಾಡಿಸಿ ಈಗ ನೆಕ್ಸ್ಟ್ ಜೂನ್ ಒಳಗೆ, ಜೂನ್ ಯಾವಾಗ ನಮಗೆ ಶಾಲೆ ಮತ್ತೆ ಶುರು ಆಗುತ್ತೆ ಅಷ್ಟ್ರೊಳಗೇನೆ ಇವನ್ ಮಕ್ಳಿಗೂ ಕೂಡ ಅಟೆಂಡೆನ್ಸ್ ನ ತರ್ತಕ್ಕಂಥದ್ದು ಕಡ್ಡಾಯ ಮಾಡ್ತಾ ಇದೀವಿ. ಸೊ ದಟ್ ಫೇಶಿಯಲ್ ಅಟೆಂಡೆನ್ಸ್ ಆಗ್ಬಿಟ್ರೆ ಕೆಲವು ಕಡೆಗೆ ಡಬಲ್ ಎಲ್ಲ ಆಗಿದೆ, ಅದೆಲ್ಲ ಕೆಲವು ಮಿಸ್ಟೇಕ್ಸ್ ಇದಾವೆ. ಮುಂದಿನ ದಿನಗಳೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಈಗ ಬೇಡ. ಒಳ್ಳೆ ರೀತಿಯಲ್ಲಿ ಮತ್ತೆ ಎಲ್ಲಾ ಕಡೆನೂ ಎಲ್ಲಾ ತರದ ತಯಾರಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅದು ಒಂದು 3-4 ಸಾವಿರ ಜನರಿಗೆ ಏನೋ ಬರ್ಬೋದೇನೋ. ಅದು ಇದೆ, ಅವ್ರಿಗೆ ರೇಷಿಯೋ ಮೇಲೆ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಆಗ್ತದೆ. ಸುಮಾರಷ್ಟು ಎಷ್ಟೊಂದ್ ಕಡೆಗೆ ಹೆಡ್ ಮಾಸ್ಟರ್ ಹೇಳಿ, ಇದು ಪ್ರೈಮರಿಯವರು ಹೆಡ್ ಮಾಸ್ಟರ್ ಆಗೋದು, ಮತ್ತೆ ಹೈಸ್ಕೂಲ್ ಅಲ್ಲೂ ಹೆಡ್ ಮಾಸ್ಟರ್ ಆಗೋದಿದೆ. ಹೆಡ್ ಮಾಸ್ಟರ್ ಆದ್ಮೇಲೆ PUC ಯಲ್ಲೂ ಲೆಕ್ಚರ್ ಆಗಿ, ಲೆಕ್ಚರಲ್ಲೂ ಮತ್ತೆ ಪ್ರಿನ್ಸಿಪಲ್ ಆಗೋದು, ಅದು ಕೂಡ ಪೆಂಡಿಂಗ್ ಇದೆ. ಅವನ್ನೆಲ್ಲದೂ ಕೂಡ ನೀವು ಮಾಡಿ ಅಂತ ಹೇಳಿದ್ವಿ. ಅದು ಒಂದ್ ಕಡೆಯಿಂದ ಮಾಡ್ಕೊಂಡು ಬಂದ್ಬಿಡ್ತಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಐ ಥಿಂಕ್ ಎಲ್ಲ ಏನ್ ಬ್ಯಾಕ್ಲಾಗ್ ಇತ್ತು ಕಂಪ್ಲೀಟ್ಲಿ ವಿ ವಾಂಟ್ ಟು ಫಿನಿಶ್ ಒನ್ಸ್ ಫಾರ್ ಆಲ್.